ಇಡೀ ನಾವು ಮಡಿಕೇರಿ ಬೇರೆ ಬೇರೆ ಭಾಗಗಳಿಗೆ ಹೋದಂಥ ಸಂದರ್ಭದಲ್ಲಿ ಆ ಟಿಪ್ಪು ಅವ್ರ ತಂದೆದು ಹುಟ್ಟಿರ್ತಕ್ಕಂಥ ಜಾಗ ಬೂದಿಕೋಟೆ ನಮ್ಮ ಕೋಲಾರ ಜಿಲ್ಲೆನೇ. ಆದರೆ ಅವ್ರ ಕೊಡುಗೆ ಏನು ಕೋಲಾರ ಜಿಲ್ಲೆಗೆ ಕರ್ನಾಟಕಕ್ಕೆ ಅಂತ ನೋಡಿ ಬಂದು ನಾವು ಫಸ್ಟಿಂದ ಶುರು ಮಾಡಲಾ? ಟಿಪ್ಪು ಜಯಂತಿ ಮಾಡಬೇಕಂತೇಳಿ ಹೋಗ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಹೇಳೋದಿಷ್ಟೇ, ಟಿಪ್ಪು ಅವರಿಂದ ಆಗಲಿ ಇಲ್ಲಾಂದರೆ ಹೈದರಾಲಿಯಿಂದ ಆಗಲಿ ಈ ಕರ್ನಾಟಕಕ್ಕೇನು ಕೊಡುಗೆ ಏನು? ಇವತ್ತು ಮೈಸೂರು ಮಹಾರಾಜರು ಇವರಿಗೆ ವಿಷ ಹಾಕಿದ್ಯಾರು? ಇವತ್ತು ಸಾವಿರಾರು ಹಿಂದೂಗಳನ್ನು ಮಾನವೋಮ ಮಾಡಿ ಅವ್ರನ್ನ ಚಿರಚ್ಛೇದನ ಮಾಡಿ ನದಿಯಲ್ಲಿ ಕಾವೇರಿ ನದಿಯಲ್ಲಿ ಹಾಕಿರ್ತಕ್ಕಂಥದ್ದು ಅದನ್ನೆಲ್ಲ ನಾವು ಇತಿಹಾಸದಲ್ಲಿ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ನಾವು ಕೇಳಿದಿರಿ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳಿತ್ತು ಅದನ್ನು ಮಸೀದಿಗಳನ್ನು ಮಾಡಿರ್ತಕ್ಕಂಥದ್ದೇ ಮಹಾ ಸಾಧನೆ ಇವ್ರದ್ದು. ಟಿಪ್ಪು ಅವ್ರದ್ದಾಗಲಿ ಹೈದರಾಲಿ ಅವ್ರದ್ದಾಗಲಿ ಮೈಸೂರು ಮಹಾರಾಜರಿಗೆ ಮೋಸ ಮಾಡಿ ಊಟದಲ್ಲಿ ವಿಷ ಹಾಕಿ ಅವ್ರನ್ನ ಸಾಯಿಸಿರ್ತಕ್ಕಂಥದ್ದು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶಕ್ಕೋಸ್ಕರ ಮಹಾನ್ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು. ಕರ್ನಾಟಕದಲ್ಲೂ ಏನು ಇವಾಗ ನಮ್ಮ ಬೇಕಾದಷ್ಟು ಕುವೆಂಪು ಇರ್ಬೋದು, ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇರ್ಬೋದು, ನಮ್ಮ ಇವರು ಮನೆ ತಾನೇ ತೀರೋದು ಸಾಲ್ಮರದ ತಿಮ್ಮಕ್ಕ ಇರ್ಬೋದು, ಇವ್ರ ಜಯಂತಿಯನ್ನು ಆಚರಿಸಿಲ್ಲ, ನಾವು ಅದಕ್ಕೆ ಬೆಂಬಲ ಕೊಡ್ತೀರಿ. ಅದು ಬಿಟ್ಟು ಈ ಧರ್ಮ ವಿರೋಧಿ ಚಟುವಟಿಕೆಗಳನ್ನು ಮಾಡಿ ಒಂದು ಮತಾಂತರ ಕೆಲಸಗಳನ್ನು ಮಾಡಿರ್ತಕ್ಕಂಥವ್ರು ಏನು ಜಯಂತಿ ಇದೆ ಅದನ್ನೆಲ್ಲ ಇವರು ಕೈ ಬಿಡಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಅದ್ರ ಜೊತೆಯಲ್ಲಿ ಇವತ್ತು ನಮ್ಮಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳೇನಿದೆ, ಸರ್ಕಾರಿ ಶಾಲೆಗಳಲ್ಲಿ ಇದುವರೆಗೂ ಸರಿಯಾದಂಥ ಶಿಕ್ಷಕರಿಲ್ಲ. ಅದರಲ್ಲಿ ನಮ್ಮ ಮುದವಾಡಿಯಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇದುವರೆಗೂ ಶಿಕ್ಷಕರಿಲ್ಲದೆ ಆ ಗ್ರಾಮದಲ್ಲಿರ್ತಕ್ಕಂಥ ಸೈನ್ಸ್ ಏನು ವಿಜ್ಞಾನದ ಟೀಚರ್ ಇಲ್ಲದೆ ಹಲವಾರು ಬಾರಿ ಬೇಡಿಕೆ ಇಟ್ಟರೂ ಇದುವರೆಗೂ ಅದು ಯಾವುದೂ ಈಡೇರಿಸಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಮತ್ತು ಕನಿಷ್ಠ ಸೌಲಭ್ಯಗಳನ್ನು ಕಲ್ಪಿಸೋದಕ್ಕೆ ಸರ್ಕಾರಿ ಶಾಲೆಗಳೇನು ಮುಚ್ತಾ ಇದ್ದಾವೆ ಅದನ್ನು ನಿಲ್ಲಿಸೋದಕ್ಕೆ, ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಈಗಾಗಲೇ ಯೂನಿವರ್ಸಿಟಿಯಲ್ಲಿ ಏನು ಇದಾಗಿದೆ, ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೋಗಿ ಇವಾಗಲೇ ಅಲ್ಲಿ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಏನೇನು ಭ್ರಷ್ಟಾಚಾರ ಶಿಕ್ಷಣ ಇಲಾಖೆಯಲ್ಲಿ ನಡೀತಾ ಇದೆ, ಇವತ್ತು ಭಗವದ್ಗೀತೆಯನ್ನು ಪಠ್ಯಪುಸ್ತಕದಲ್ಲಿ ಸೇರಿಸೋಂಥ ಕೆಲಸನ ಏನು ಮಾಡಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಹೇಳ್ತಾರೆ. ದಯವಿಟ್ಟು ಅದನ್ನು ಈ ದೇಶದ ಪರವಾಗಿ, ಈ ದೇಶದ ಸಂಸ್ಕೃತಿ ಬಗ್ಗೆ, ಈ ದೇಶದ ಇತಿಹಾಸದ ಬಗ್ಗೆ ಬಿಂಬಿಸೋಂಥ ನಮ್ಮ ಏನು ಒರಿಜಿನಾಲಿಟಿ ಇದೆ ಅದ್ರ ಬಗ್ಗೆ ಭಗವದ್ಗೀತೆಯನ್ನು ಪಠ್ಯಪುಸ್ತಕದಲ್ಲೂ ಸೇರಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ.